ಯಾರು ಮಾಡದಿರುವಂತ ಅಧರ್ಮದ ಕೆಲಸವನ್ನ ಸಿಎಂ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ. ಯಾರು ಮಾಡದಿರುವಂತ ಅಧರ್ಮದ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಕೆಂಡಾಮಂಡಲವಾಗಿರುವಂತದ್ದು. ಹಿಂದೂ ಧರ್ಮವನ್ನ ವಿಭಜಿಸಲು ನಕ್ಸಲರು ಟಾಸ್ಕ್ ಕೊಟ್ಟಂತಿದೆ. ಹಿಂದೂಗಳ ಮಧ್ಯೆ ಗೊಂದಲ ಉಂಟು ಮಾಡ್ತಿದ್ದಾರೆ. ಧರ್ಮ ಒಡೆಯುವುದು ಕಾಂಗ್ರೆಸ್ ಸರ್ಕಾರದ ಹುನ್ನಾರವಾಗಿದೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಯಾರೂ ಮಾಡದಿರುವಂತ ಅಧರ್ಮದ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ. ಹಿಂದೂ ಧರ್ಮವನ್ನ ವಿಭಜಿಸಲು ನಕ್ಸಲರು ಟಾಸ್ಕ್ ಅನ್ನ ಕೊಟ್ಟಂತಿದೆ. ಹಿಂದೂಗಳ ಮಧ್ಯೆ ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮವನ್ನ ವಿಭಜಿಸಲು ನಕ್ಸಲರು ಟಾಸ್ಕ್ ಕೊಟ್ಟಂತಿದೆ. ಹಿಂದೂಗಳ ಮಧ್ಯೆ ಗೊಂದಲವನ್ನ ಉಂಟು ಮಾಡ್ತಾ ಇದ್ದಾರೆ. ಧರ್ಮ ಒಡೆಯುವುದು ಕಾಂಗ್ರೆಸ್ ಸರ್ಕಾರದ ಹುನ್ನಾರವಾಗಿದೆ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಯಾರೂ ಕೂಡ ಇಷ್ಟರವರೆಗೆ ಮಾಡಲಿಲ್ಲ ಅಂತ ಒಂದು ಅಧರ್ಮದ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲವಾಗಿದ್ದಾರೆ. ಮುಸಲ್ಮಾನರು ಕೂಡ ಈ ದೇಶವನ್ನ ಹಲವಾರು ಭಾಗಗಳಲ್ಲಿ ಒಕ್ಕಲಿಗ ಜಾತಿನೂ ಕೆಡ್ಸಕ್ಕೆ ಈ ಸರ್ಕಾರ ಹುನ್ನಾರ ಮಾಡ್ತಾ ಇದೆ. ಸಿದ್ದರಾಮಯ್ಯನವರ ಕಿತಾಪತಿ ಕುತಂತ್ರ, ಅವರ ಸುತ್ತು ಇರ್ತಕ್ಕಂಥ ಈ ನಗರ ನಕ್ಸಲ್ರು ಏನು ಅಂತ ಹೇಳಿದ್ರೆ ಒಕ್ಕಲಿಗ ಮುಸ್ಲಿಮು, ಒಕ್ಕಲಿಗ ಕ್ರಿಶ್ಚಿಯನ್ನು ಈ ತರದೆಲ್ಲ ಮಾಡಬೇಕು ಅನ್ನೋ ಒಂದು ಹುನ್ನಾರವನ್ನ ಅವ್ರಿಗೆ ಯಾರೋ ಒಂದು ರಾಜಕೀಯದ ಟಾಸ್ಕ್ ಕೊಟ್ಟಿರ್ಬೇಕು ಸಿದ್ದರಾಮಯ್ಯನವ್ರಿಗೆ. ಇಲ್ಲ ಅಂದ್ರೆ ಈ ಸ್ವಾತಂತ್ರ್ಯ ಬ್ರಿಟಿಷರ ಕಾಲದಿಂದ ಬ್ರಿಟಿಷರು ನೂರಾರು ವರ್ಷ ನಮ್ಮನ್ನು ಆಳಿದ್ರು. ಮುಸಲ್ಮಾನರು ಕೂಡ ಈ ದೇಶವನ್ನ ಹಲವಾರು ಭಾಗಗಳಲ್ಲಿ ರಾಜ್ಯ ಮಾಡಿದ್ದಾರೆ. ಯಾರು ಮಾಡದೇ ಇರುವಂತ ಈ ಅಧರ್ಮದ ಕೆಲಸವನ್ನ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಅಂದ್ರೆ ಮೋಸ್ಟ್ಲಿ ಅವ್ರ ಹೈಕಮಾಂಡ್ ಎಲ್ಲೋ ಟಾಸ್ಕ್ ಕೊಟ್ಟಿರ್ಬೋದು. ಸೋನಿಯಾ ಗಾಂಧಿ ಅವರು ಮೋಸ್ಟ್ಲಿ ಅವ್ರು ಕ್ರಿಶ್ಚಿಯನ್ ಇರೋದ್ರಿಂದ ಅವ್ರು ಟಾಸ್ಕ್ ಕೊಟ್ಟಿರ್ಬೋದು. ಅದರಿಂದ ಇವತ್ತು ಒಕ್ಕಲಿಗರನ್ನು ಕೂಡ ಕ್ರಿಶ್ಚಿಯನ್ ಮುಸ್ಲಿಂ ಮಾಡಕ್ಕೆ ಹೊರಟಿದ್ದಾರೆ ಅಂದ್ರೆ ಇದರ ಹಿಂದೆ ದೊಡ್ಡ ಹುನ್ನಾರ ಇದೆ. ಅದಕ್ಕೆಲ್ಲ ನಮ್ಮ ಒಕ್ಕಲಿಗ ಸ್ವಾಮೀಜಿಗಳು ನಾವು ಎಲ್ಲರೂ ಕೂಡ ಸೇರ್ತಾ ಇದ್ದೀರಿ. ಇದು ಅಕ್ಷಮ್ಯ ಅಪರಾಧ. ಈ ತರ ಒಂದು ಮಾಹಿತಿ ಪಡೆಯುವಂತದಕ್ಕೆ ಒಂದು ಕಾಲಮನ್ನ ಸೃಷ್ಟಿ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯನವರು ಸುಮ್ಮನೆ ಏನು ಮಾಡಿರಲ್ಲ. ಅವ್ರೇನು ಹೊಸದಾಗಿ ರಾಜಕೀಯಕ್ಕೆ ಬಂದವರಲ್ಲ, ಬಹಳ ಹಳೆಯ ರಾಜಕಾರಣಿ. ಇವರೆಲ್ಲ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ ಇದರಿಂದ ಏನೋ ಷಡ್ಯಂತ್ರ ಇದೆ. ಈ ಷಡ್ಯಂತ್ರದಿಂದನೇ ಸಿದ್ದರಾಮಯ್ಯ ಇದೆಲ್ಲ ಮಾಡ್ತಾ ಇರೋದು. ಅವ್ರ ಜೀವನ ಪೂರ್ತಿ ಗೊಂದಲ ಕ್ರಿಯೇಟ್ ಮಾಡಬೇಕು ಅನ್ನೋದೇ ಅವ್ರ ಜೀವನ. ಧರ್ಮಸ್ಥಳದಲ್ಲಿ ಗೊಂದಲ ಕ್ರಿಯೇಟ್ ಮಾಡಬೇಕು, ಚಾಮುಂಡೇಶ್ವರಿ ಗೊಂದಲ ಕ್ರಿಯೇಟ್ ಮಾಡಬೇಕು, ವೀರಶೈವ ಲಿಂಗಾಯತ ಕ್ರಿಯೇಟ್ ಮಾಡಬೇಕು. ಈಗ ಎಲ್ಲಾ ಜಾತಿಗಳಲ್ಲೂ ಒಂದೊಂದು ಜಾತಿನ ಕ್ರಿಯೇಟ್ ಮಾಡಬೇಕು. ಅವಾಗೆ ಈ ಗೊಂದಲ ಕ್ರಿಯೇಟ್ ಮಾಡಿ ಅದರಲ್ಲೇ ಇವರೆಲ್ಲ ಬಿದ್ದಿರಬೇಕು, ಆಚೆ ಬರೇಬಾರದು ಇವರು. ಯಾಕೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಅಭಿವೃದ್ಧಿ ಕಾರ್ಯ ಅನ್ನೋದು ಹಳ್ಳ ಹತ್ತೋಗ್ಬಿಟ್ಟಿದೆ. ಈಗ ಹಳ್ಳ ಬಿದ್ದಿರೋ ರಸ್ತೆನ ನೋಡಬಾರದು, ಜಾತಿ ನೋಡ್ಬೇಕು. ಶಾಲೆಗಳಲ್ಲಿ ಶೂ ಕೊಟ್ಟಿಲ್ಲ, ಪುಸ್ತಕ ಕೊಟ್ಟಿಲ್ಲ, ಸರ್ಕಾರಿ ಶಾಲೆಯಲ್ಲಿ ನೋಡಕ್ ಹೋಗ್ಬೇಡಿ, ನಿಮ್ ಜಾತಿ ನೋಡ್ಬೇಡಿ. ಎಷ್ಟು ಕ್ಲೀನ್ ಆಗಿ ಮ್ಯಾಪ್ ಮಾಡಿ ಸಿದ್ದರಾಮಯ್ಯ ಜನಗಳ ಮುಂದೆ ಬಿಟ್ಟಿದ್ದಾರೆ ಅಂದ್ರೆ ರಾಜ್ಯದಲ್ಲಿ ಯಾರೂ ಕೂಡ ಅವ್ರ ಮೈಂಡ್ ಡೈವರ್ಟ್ ಆಗದೆ ಜಾತಿಯನ್ನ ವಿಷ ಬೀಜ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಇದು ಬಹಳ ಸೆನ್ಸಿಟಿವ್ ಇಶ್ಯೂ, ವಿಷಗಳ ಬೀಜ ಬೀರ್ತಕ್ಕೆ ಒಂದು ಫಲವತ್ತಾದಂತ ಜಾಗ ಅಂತ. ಅದನ್ನ ಬಹಳ ಸಿಸ್ಟಮ್ಯಾಟಿಕ್ ಆಗಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಒಕ್ಕಲಿಗ ಜಾತಿನೂ ಕೆಡ್ಸಕ್ಕೆ ಈ ಸರ್ಕಾರ ಸಿಎಂ ಸಿದ್ದರಾಮಯ್ಯನವರು ಕಿತಾಪತಿಯನ್ನ ಮಾಡ್ತಾ ಇದ್ದಾರೆ, ಕುತಂತ್ರವನ್ನ ಮಾಡ್ತಾ ಇದ್ದಾರೆ. ಧರ್ಮ ಒಡೆಯುವುದು ಕಾಂಗ್ರೆಸ್ ಸರ್ಕಾರದ ಹುನ್ನಾರವಾಗಿದೆ ಅಂತ ಸರ್ಕಾರದ ವಿರುದ್ಧ ಆರೋಪವನ್ನ ಮಾಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್.